ಏನಾಯ್ತು? ಇರಿ, ಅಯ್ಯೋ ಸುಮ್ಮನೆ ಇರಿ, ದೊಡ್ಡ ಗಾಯ ಇದು. ದೊಡ್ಡದೇನಿಲ್ಲ, ಚಿಕ್ಕಿದೆ. ಅಲ್ಲಿಡು. ನೋಡಿ, ಸುಮ್ಮನೆ ಚಿಕ್ಕ ಮಕ್ಕಳ ತರ ಕಿರ್ತಾನೆ ಇರಬೇಡಿ. ಸಾಕು ಸಾಕು, ನೋವಾಗ್ತಿದ್ದೆ ಜಾಸ್ತಿ. ಹಲೋ, ಏನ್ ರಾಜ್ಕುಮಾರಿ ಒಬ್ಳೆ ಬರ್ತಿದ್ರಾ? ಎಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ? ಒಂದು ಊರಲ್ಲಿ ವಿಲನ್ ಥರ ಇರೋ ಒಬ್ಬ ರಾಜ, ಅವ್ರಿಗೆ ಸುಂದರವಾಗಿರೋ ಒಬ್ಳು ಮಗಳು. ದಿನ ಆಗ್ಲೂ ಫ್ರೆಂಡ್ಸ್ ಜೊತೆ ಸೇರಿ ಅವಳು ಓದಕ್ಕೆ ಹೋಗ್ತಿರ್ತಾಳೆ, ಡೈಲಿ ಹುಟ್ಟೋ ಸೂರ್ಯನ್ ಥರ. ಈ ಊರಲ್ಲಿರೋ ಹುಡುಗರೆಲ್ಲ ನಿಮ್ಮನ್ನ ಬಗ್ಬಗ್ ನೋಡಲ್ಲ ತಾನೆ? ಹೇಗಾದರೂ ಇರಲಿ, ನನಗಂತೂ ಒಳ್ಳೇದಾಯ್ತು. ಬೇಗ ಹೋಗಿ, ಯಾರಾದರೂ ನೋಡಿದ್ರೆ ತೊಂದರೆ. ಏನು ತೊಂದರೆ ಆಗತ್ತೆ? ನಾನು ಹೋಗ್ತೀನಿ. ಹಾಂ, ಇವಾಗ ಹೋಗು. ಈ ಊರಿಂದ ನಾನು ಹೋಗುವಾಗ ನಿನ್ನ ಕರ್ಕೊಂಡೇ ಹೋಗೋದು ನಾನು. ಇವಾಗ ಗೊತ್ತಾಯ್ತಾ ಆ ಪಟ್ಟಣದವರು ಮತ್ತೆ ಈ ಬೆಕ್ಕು ಕಣ್ಣಪ್ಪ ಯಾರು ಅಂತ? ಏನೋ ನಿಂದು ತರಲೆ ಇರೋ, ತೋರಿಸ್ತೀನಿ ಎಲ್ಲರಿಗೂ. ನಾನು ಯಾರಂತ ತೋರಿಸ್ತೀನಿ. ಏನೋ ನೋಡ್ತೀಯಾ? ಏನೋ ಕಾಡಂದಿ. ಆ ತಲೆ ಕೆಟ್ಟಿರೋ ಮಾರ್ತಾಂಡನ್ ಎಲ್ಲಿಂದನೂ ಒಬ್ಬನ್ನ ಕರ್ಕೊಂಬಂದ. ಇವಾಗ ಇಲ್ಲಿ ಏನಾಯಿತು? ಅವನಿಂದ ಇಲ್ಲಿ ಒಂದು ಪ್ರಶ್ನೆನೂ ಇಲ್ಲ. ಇವಾಗ ಗೊತ್ತಾಯ್ತಾ ಈ ಕಣ್ಣಪ್ಪ ಯಾರಂತ? ಬೆಕ್ಕು ಕಣ್ಣಪ್ಪನ್. ಏಯ್, ಗೊತ್ತಾಯ್ತಾ ನಿನಗೆ? ಇಲ್ಲಿ ತಿನ್ನಕ್ಕೇನಿದೆ? ಪುಟ್ಟು, ದೋಸೆ, ಚಪಾತಿ, ಕಾಳು. ಒಂದು 3 ಪ್ಲೇಟ್ ಪುಟ್ಟು, ಒಂದು 3 ಪ್ಲೇಟ್ ಕಾಳು ತಗೊಂಬ. ಇಲ್ಲಿ ಬಾರೋ. ಸ್ವಲ್ಪ ದಿನದಿಂದ ನಿನ್ನ ನಡವಳಿಕೆನೇ ಸರಿ ಇಲ್ಲ. ನಾವಿಲ್ಲಿದ್ದೀವಿ, ಹುಷಾರಾಗಿರು. ಜಾವ್, ಹೋಗೋ. ಹೋಗ್. ಹಿಂದೆ ತಿರ್ಗಿ ನೋಡ್ದೆ, ಹೋಗೋ. ಏನೆಲ್ಲ ಈ ಕಾಗೆ ಕೋತಿ ಏನು ಗುರಾಯಿಸ್ತಿದ್ಯಾ? ಇದನ್ನೆಲ್ಲ ನೀನು ದೋಣಿಲಿ ಇಟ್ಕೋ, ನನ್ನ ಹತ್ರ ತೋರಿಸ್ಬೇಡ. ಏನು ಹುಡುಗಿನ ನೋಡಿ ನೀನು ಮಾಡೋ ತರಲೆಗಳು ರೇಡಿಯೋದಲ್ಲಿ ಹಾಕೋ ಹಾಡುಗಳೆಲ್ಲ ನನಗೆ ಗೊತ್ತು. ಮರ್ಯಾದಿಂದ ಇಲ್ಲ ಅಂದರೆ ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ ನೀನು. ನಾಯಿ ನನ್ನ ಮಗನೇ, ನೋಡ್ಕೊಂಡು ಮಾತಾಡಬೇಕು. ನೀನು ಬೆಕ್ಕು ಕಣ್ಣಾದ್ರೆ ನಾನು ಗೂಬೆ ಕಣ್ಣು. ಸುಮ್ಮನೆ ನಾಯಿ ಥರ ಬೊಗಳ್ಕೊಂಡು ನಿಂತಿದ್ಯಾ? ಇಲ್ಲಿ ನೋಡು, ಇದು ದೋಣಿ ಹಿಡಿಯೋ ಕೈ, ಒಂದು ಬಿಟ್ಟ ಅನ್ಕೋ. ಧೈರ್ಯವಂತ, ತುಂಬ ಧೈರ್ಯವಂತ. ನಾನು ನಿನ್ನ ಟೆಸ್ಟ್ ಮಾಡಿದೆ. ಸ್ವಲ್ಪ ದಿನದಿಂದ ನಾನು ನಿನ್ನ ಗಮನಿಸ್ತಾ ಇದ್ದೀನಿ. ಸಾಕು, ನಮ್ಮ ಸಂಘದಲ್ಲಿ ನಿನ್ನ ಸೇರಿಸ್ಕೊಳ್ಳೋಕೆ ಸಾಕು. ಇನ್ಮೇಲೆ ನನ್ನ ಪಟ್ಟಣದವನ್ನ ಇವನ್ನ ಮುಟ್ಟಕ್ಕೆ ಯಾರಿಗಾರ ಧೈರ್ಯ ಇದೆಯಾ? ಇನ್ಮೇಲೆ ನಮ್ಮನ್ನ ಯಾರಾದ್ರೂ ಮುಟ್ಟಿದ್ರೆ ಅವ್ರನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ. ಜೋರಾಗಿ ಹೊಡೆದ್ಬಿಟ್ನಾ? ಹಾಂ, ನೋಡ್ಕೊಂಡು ಹೇಳಿಯಮ್ಮ. ನಾಳೆ ಕವಿತೆ ಎಲ್ಲ ಬರ್ಕೊಬರ್ತೀನಿ. ಇವತ್ತು ಬರ್ದೇ ಇರೋರು ನಾಳೆ ಕರ್ಕೊಬಾ. ನೀನು ಬರಬೇಕು, ನಾನು ವೆಯ್ಟ್ ಮಾಡ್ತೀನಿ. ಎಸ್, ಐ ಆಮ್ ವೇಟಿಂಗ್ 10 years ago. ಹಲೋ. ಬರೀ ತಮಾಷೆ ಇವಂದು. ಇವನ್ ಯಾವಾಗ್ಲೂ ಹೀಗೇನೆ. ನೀನ್ ಏನಕ್ಕೆ ಸಂತೋಷವಾಗಿದ್ಯಾ ಅಂತ ಗೊತ್ತು. ಅವ್ರು ಬರ್ತಾ ಇದಾರೆ ನೋಡು. ಇನ್ನೂ ನಾವು ಮಧ್ಯೆ ಬರಕ್ ಹೋಗಲ್ಲ. ಬನ್ರೆ. ಇನ್ನು ಎಷ್ಟು ದಿನ ಓಡಿದ್ರೆ ಉತ್ತರ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದು ನೆನ್ಸ್ಕೊಂಡು ಓಡಿದ್ರಾ? ಅದು ಓಡೋವಾಗ ಮಾತ್ರ ಅಲ್ಲ, ತಿನ್ನೋವಾಗ ಮಲಗೋವಾಗ್ಲೂ ಇದೇ ಯೋಚನೆ ಮಾಡ್ತಿರ್ತೀನಿ. ಯಾಕಷ್ಟು ಯೋಚನೆ? ಅಲ್ಲ, ನೀನ್ ಇಲ್ಲಿವರೆಗೂ ಉತ್ತರನೇ ಕೊಟ್ಟಿಲ್ವಲ್ಲ. ನೀವ್ ಪ್ರಶ್ನೆನೇ ಕೇಳಲಿಲ್ವಲ್ಲ. ಅದು ಸರಿನೇ, ನಾನು ಇಲ್ಲಿವರೆಗೂ ಏನು ಕೇಳಿಲ್ಲ ಅಲ್ವಾ. ನನಗೆ ಉತ್ತರ ಕೊಡ್ತೀರಾ ಅಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ. ನನ್ನ ಮನಸ್ಸಲ್ಲಿರೋ ಉತ್ತರಕ್ಕೆ ನೀವು ಪ್ರಶ್ನೆ ಕೇಳಬೇಕು. ಹಾಗಿದ್ರೆ ನಾನು ಕೇಳಬೇಕು ಅಂತಿರೋ ಪ್ರಶ್ನೆನೇ ನೀನ್ ನನ್ನ ಹತ್ರ ಕೇಳಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿದ್ಯಾ ಅಲ್ವಾ? ಓಹ್ ಈಶ್ವರ, ಈಗ್ಲಾದ್ರೂ ನಿನ್ ಮನ್ಸಿನ ಮಾತು ಗೊತ್ತಾಯ್ತಲ್ಲ. ಏನೇ ಹುಡುಗಿ? ಏನಂದ್ರಿ? ಅಲ್ಲ, ಸುಮ್ಮನೆ ಹಂಗೆ ಕರೆದೆ, ತಪ್ಪಾಯ್ತಾ? ಅಯ್ಯೋ ಸಾರಿ. ಯಾರೋ ಅದು? ಯಾರು ಅಲ್ಲ, ಸುಮ್ಮನೆ ಈ ಕಡೆ ಹೋಗ್ತಿದೆ. ಓ, ನನ್ನ ಮನಸ್ಸಿನ ಮಾತು. ಇವನೇನು ಏನು ಇಲ್ಲದೆ ಹಂಗೆ ಹಲ್ಲುಚ್ತಾವನಲ್ಲ. ಅಯ್ಯ ಅಯ್ಯ ಅಯ್ಯ. ಅಣ್ಣ, ಇಲ್ಲಿ ಬನ್ನಿ ಅಣ್ಣ.
ಇಲ್ಲಿ ಬನ್ನಿ, ಇಲ್ಲಿ ಒಂದು ನಿಮಿಷ. ಬಿಡು ಅಲ್ಲಿಸ್ಬೇಕು. ಇಲ್ಲಿ ನಿಂತ್ಕೊಂಡೆ ಮಾಡ್ಬೇಕಾ? ಬನ್ನಿ ಬನ್ನಿ. ಸೂಪರ್ ಅಣ್ಣ, ನೀವು ಯಾವಾಗಿಂದ ಕೆಲಸ ಶುರು ಮಾಡಿದ್ರಿ? ಅರ್ಥ ಆಗಿಲ್ಲ, ಯಾವ ಕೆಲಸ? ಪಪ್ಪಣ್ಣ, ದಾಮು ಹತ್ರನೇ ಮುಚ್ಚಿಡ್ತಾ ಇದ್ದೀರಾ? ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ಇಲ್ಲಿ ನೋಡು, ನಾನು ಗಾಳಿ ತಗೊಂಡು ಅಲ್ಲುಜ್ಜಕ್ಕೆ ಬಂದೆ. ಗಾಳಿ ತಗೊಳಕ್ ಇಲ್ಲಿಗೆ ಬರ್ಬೇಕಿತ್ತಾ? ಬೆಟ್ಟದ ಹತ್ರ ಚೆನ್ನಾಗಿ ಗಾಳಿ ಬರುತ್ತೆ, ಅಲ್ಲೋಗಲ್ಲುಜ್ಜಿ. ನೀನು ಹೋಗೋ. ನೀವು ನನ್ನ ಮೇಲೆ ಕೋಪ ಪಡ್ಕೊಳ್ಬಾರ್ದು. ನಾನು ಈ ವಿಷಯನ ಯಶೋಧಾಮ ಹತ್ರ ಹೋಗಿ ಹೇಳ್ತೀನಿ. ಓ, ಏನ್ ಭಯ ಪಡಿಸ್ತಾ ಇದೀಯಾ? ಆಗ್ಲೇ ಹೇಳ್ದೆ ನೀವು ಕೇಳಬಾರ್ದು ಅಂತ. ಹೋಗಲೇ. ನಾನು ಹೇಳ್ಬಿಡ್ತೀನಿ. ಹೇಳ್ಬಿಡ್ತೀನಿ. ಹೋಗೇಳ. ಯಶೋಧಾಮ. ಓ, ಯಶೋದಮ್ಮ. ಯಶೋಧಾಮ. ಯಶೋದಮ್ಮ. ಯಶೋಧಾಮ. ಏಯ್, ಬಾಯ್ ಮುಚ್ಚು, ಬಾಯ್ ಮುಚ್ಚು, ಸ್ವಲ್ಪ. ಯಶೋಧ. ಮುಚ್ಚ ಬಾಯಿ. ಹಿಂಗೆ ಹೇಳಿದ್ರೆ ಹೆಂಗೆ ಪಪ್ಪಣ್ಣ? ನಾನು ಏನ್ ಮಾಡೋದು? ಇಷ್ಟ ಇದ್ರೆ ಮನ್ಸಲ್ಲಿರೋದನ್ನ ಹೋಗಿ ಹೇಳ್ಬೇಕು. ಇಷ್ಟನಾ? ನನಗೆ ಇಷ್ಟ ಇಲ್ಲ ಏನಿಲ್ಲ, ಆದ್ರೆ ಅವಳ ಮನ್ಸಲ್ಲಿ ಏನಿದೆಯೋ ಅವಳನ್ನೇ ಕೇಳಿ ನೋಡು. ಏನಂದೆ ತುಂಬಾ ಆಕ್ಟ್ ಮಾಡ್ಬೇಡಿ ಪಪ್ಪಣ್ಣ. ಏ, ನನಗಿದ್ರ ಬಗ್ಗೆ ಎಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಹೇಳಿದ್ದು. ಹೌದು, ಇದೆಲ್ಲ ಅಭ್ಯಾಸ ಮಾಡ್ಕೊಂಡು ಎಲ್ಲರೂ ಮಾಡ್ತಾರಾ? ಅಲ್ಲ, ಇದನ್ನ ಹೇಳೋದೆಲ್ಲ ಒಂದು ವಿಷಯನೇ ಅಲ್ಲ. ಎಲ್ಲ ವಿಷಯನೂ ನಾನೇ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತಣ್ಣ. ನೋಡಿ, ಶ್ರೀದೇವಿ ಬರ್ತಾಳೆ. ಎಲ್ಲಿ? ಅವಸರ ಪಡಬಾರ್ದು, ರೊಮ್ಯಾನ್ಸ್ ಅಲ್ಲಿ ಅವಸರ ಪಡಬಾರ್ದು. ಶ್ರೀದೇವಿ ಬರ್ತಿದ್ದಾಳೆ ಅಂತ ಅನ್ಕೊಳ್ಳಿ. ನೀವು ಶ್ರೀದೇವಿ ಮುಂದೆ ರೊಮ್ಯಾಂಟಿಕ್ ಆಗಿ ನಡ್ಕೋಬೇಕು. ಶ್ರೀದೇವಿನ ನೋಡಿ ರೊಮ್ಯಾಂಟಿಕ್ ಆಗಿ ನಗ್ಬೇಕು. ಎಲ್ಲಿ ನಗಿ ನಗಿ ನಗಿ, ರೊಮ್ಯಾಂಟಿಕ್ ಆಗಿ ನಗಿ ಅಣ್ಣ. ಇದಕ್ಕೆ ನಗು ಅಂತಾರ? ಅಯ್ಯ, ನೋಡಿ ಹಿಂಗೆ ರೊಮ್ಯಾಂಟಿಕ್ ಆಗಿ. ಇದೊಳ್ಳೆ ಮುಕ್ಕರಿಯೋ ತರ ಇದೆ. ಹಂಗಿದ್ಯಾ? ಹಂಗೇನೆ ಇರೋದು. ಬೇಡ, ಬೇರೆ ತರ ನಗಿ, ಬೇರೆ ತರ ನಗಿ. ಏನು ಹುಚ್ಚಿನ ತರನ? ಹಿಂಗೆ ಎಲ್ಲಾದ್ರಲ್ಲೂ ತಪ್ಕೊಂಡಿಡ್ತಾ ಇದ್ರೆ ಏನು ಮಾಡಕ್ಕಾಗಲ್ಲ. ಹೋಗಿ ಹೇಳೋ, ಪರವಾಗಿಲ್ಲ. ಇನ್ಮೇಲೆ ತಪ್ಪು ಹೇಳ್ಬಾರ್ದು. ಸರಿ, ಹೇಳಲ್ಲ. ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಬರ್ತಾ ಇದ್ದಲ್ಲ. ಈಗಲೇ ಹೋಗಿ ಇಟ್ಕೊಂಬಿಡಿ. ಅದೆಲ್ಲ ಸರಿ ಬರಲ್ಲ. ತಪ್ಪು ಕಣ, ತುಂಬಾ ತಪ್ಪು ಕಣ. ಅಯ್ಯೋ, ಅವಳನ್ನ ಹಿಡ್ಕೊಳ್ಳಿ ಅಂತ ಹೇಳಿಲ್ಲ, ಈ ಸಿಚುವೇಶನ್ ನ ಹಿಡ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ದೆ. ಹೋಗಿ. ಬೇಡ. ನನ್ನ ಮಾತು ಕೇಳಿ, ಇಲ್ಲಿಂದ ಹೋಗಿ. ಈಗ ದೇವ್ರು ಒಂದೇ ಸರಿ ಅವಕಾಶ ಕೊಡೋದು, ಬೇಗ ಹೋಗಿ ಇಲ್ಲಿಂದ. ಶ್ರೀದೇವಿ, ಕಸ ಹಾಕದಿಗ್ ಬಂದ? ಹೌದು, ಯಾಕೆ ಹಾಕ್ಬಾರ್ದಾ? ಮತ್ತೆ ಹಾಕ್ಬೇಕು. ಕಸನ ಯಾವತ್ತಿದ್ರು ಹಾಕ್ಲೇಬೇಕಲ್ವಾ? ಹಾಕಾಯ್ತಾ? ಸರಿ ಹೊರಡು. ಕಸನ ಹಾಕ್ತೆ ಮತ್ತೆ ತಿನ್ನಕ್ಕಾಗತ್ತೆ? ಕಸದ ಬಗ್ಗೆ ಕೇಳೋದಕ್ಕೆ ನೀವು ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ? ಪ್ರೀತಿಯಲ್ಲಿ ಇಷ್ಟೊಂದು ಹೊರಟಾಗಿದ್ರೆ ಆಗೋದಿಲ್ಲ. ದಿಢೀರಾಗಿ ನೋಡಿದ್ರೆ ಹೇಳ್ಬೇಕಾಗಿರೋದೆಲ್ಲ ಮರ್ತೋಗುತ್ತೆ ಕಣೋ. ಅವಳು ಬೇರೆ ಏನಾದ್ರು ಅನ್ಕೊಂಡ ಮತ್ತೆ ಅದನ್ನು ಕೇಳ್ತೀರಾ? ಮತ್ತೆ ಈಗ ಮುಂದಿನ ಸ್ಟೆಪು ಶ್ರೀದೇವಿ, ನಿನಗೆ ಚೆನ್ನಾಗಿ ಪಾಯಸ ಮಾಡಕ್ ಬರುತ್ತಲ್ವಾ? ನೀನ್ ಮಾಡೋ ಸಾಂಬಾರ್ಗೆ ಒಂದು ಒಳ್ಳೆ ಟೇಸ್ಟ್ ಇದೆ ಗೊತ್ತಾ? ನೀನೊಂಥರ ಅದೃಷ್ಟಶಾಲಿ. ಅದೃಷ್ಟವಂತಿನ ನಾನಾ? ಮತ್ತೆ ಈ ಅಡ್ಗೆ ಮಾಡೋದೆಲ್ಲ ಅದೃಷ್ಟ ಅಲ್ವಾ? ಏನಂತೀಯ? ಓಹ್, ಹೇಳ್ಬೇಕಾಗಿರೋದನ್ನ ಹೇಳ್ದೆ. ಅಮ್ಮ ಹೇಳ್ತಾಳೆ ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ. ಹೌದು, ಅದು ಒಂಥರ ಕರೆಕ್ಟೇ. ಅಮ್ಮ ಹೇಳೋದು ಸರಿನೇ. ಹೌದು, ಇದ್ರಲ್ಲಿ ಯಾಕೆ ಅರ್ಶನ ಹಾಕ್ಬಿಟ್ರುಬಲ್ಲ? ಅರ್ಶನ ಅರಿಯೋದಕ್ಕಿಂತ ಮುಂಚೆ ಬೆಳ್ಳುಳ್ಳಿ ಅರಿಬೇಕು. ಬೆಳ್ಳುಳ್ಳಿ ಜೊತೆ ತೆಂಗಿನಕಾಯಿನ ರುಬ್ಬಿ, ಆಮೇಲೆ ರುಬ್ಬೋದಕ್ಕಿಂತ ಮುಂಚೆ ಅದನ್ನೆಲ್ಲ ಚೆನ್ನಾಗಿ ಸೇರಿಸಿ ರುಬ್ಬಿದಾಗ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ರುಬ್ಬೇಕು. ಓ, ಇವ್ರು ಅಡುಗೆ ಮಾಡೋದು ಹೇಳ್ಕೊಡ್ತಾ ಇದ್ದಾರಾ? ಮುಂಚೆ ಎಲ್ಲ ನಾನು ಹಂಗೇನೆ ಮಾಡ್ತಿದ್ದೆ. ಇವಾಗ ತುಂಬಾ ದಿನಗಳಾಗಿ ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ಏನೇ ನಗ್ತಾ ಇದೆಯಾ? ಕಿಂಡಲ್ ಮಾಡ್ತಿದ್ಯಾ? ಹೊಡಿತೀನಿ ನೋಡು. ಇನ್ನೊಂದು ಸ್ವಲ್ಪ ಕೋಪ ಮಾಡ್ಕೊಂಡು ಅವಳ ಕತ್ನ ಇಸಕ್ ಬಿಡು, ಬೇಗ ಲವ್ ಮಾಡ್ಬಿಡ್ತಾಳೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಈ ಟೈಮಲ್ಲಿ ಬೇರೆ ಏನಾದ್ರು ಮಾಡ್ಬೋದಿತ್ತು. ಅಲ್ಲ ಅಣ್ಣ, ಚಾನ್ಸ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಸಿಕ್ಕಿರೋ ಚಾನ್ಸ್ನೆಲ್ಲ ಹಾಳು ಮಾಡಾಕಿದ್ದೀರಾ. ಲವ್ ಮಾಡೋದಕ್ಕೆ ಒಂದು ಆಗ್ಬೇಕು ಗೊತ್ತಾ? ಏಯ್ ಅಣ್ಣ, ಅಲ್ಲ, ಈ ಲವ್ ಮಾಡೋ ಹುಡುಗಿರ್ ಮನ್ಸಿದೆಯಲ್ಲ, ಅದನ್ನ ಕೋತಿ ಥರ ಹಾಗೆ ಗಟ್ಟಿಯಾಗಿ ಹಿಡ್ಕೋಬೇಕು. ಅದು ನಿನಗೆ ಮಾತ್ರ ಸಾಧ್ಯ. ಏನು? ಕೋತಿ ಥರ ಹಿಡ್ಕೊಳಕ್ಕೆ. ನೋಡಿ, ಸುಮ್ಮನೆ ಇನ್ಸಲ್ಟ್ ಮಾಡಬೇಡಿ. ಹೆಲ್ಪ್ ಮಾಡೋಣ ಅಂತ ನೋಡಿದ್ರೆ ಸುಮ್ಮನೆ ಓವರ್ ಆಗಿ ಮಾಡ್ತೀರಾ. ನಾನು ಹೇಳ್ತೀನಿ ನೋಡಿ, ನೀವು ರೊಮ್ಯಾನ್ಸಲ್ಲಿ ತುಂಬ ವೀಕು. ಈ ಜನ್ಮದಲ್ಲಿ ನೀವು ಯಾವ ಹುಡುಗಿನೂ ಲವ್ ಮಾಡೋಕ್ಕಾಗೋದಿಲ್ಲ.
ಲವ್ ಅಷ್ಟೇ ಅಲ್ಲ, ಮದುವೆನೂ ಮಾಡ್ಕೊಳಕ್ಕಾಗಲ್ಲ. ಮುಟ್ಟಾಳ ಪಾಪಿ. ಹೋಗ್ಬಿಟ್ರಾ? ಸ್ವಲ್ಪ ಆದರೂ ರೊಮ್ಯಾಂಟಿಕ್ ಸೆನ್ಸ್ ಬೇಕು, ಇಲ್ಲ ಅಂದರೆ ಪಪ್ಪಣ್ಣ ಪಪ್ಪಣ್ಣ ಹಿಂಗೆ ಹೇಳಿದ್ರೆ ಯಾರಿಗಾದ್ರೂ ಕೋಪ ಬರುತ್ತಲ್ವಾ? ಪಪ್ಪಣ್ಣ ಪಪ್ಪಣ್ಣ, ಏನು? ನನಗೆ ಗೊತ್ತಿರೋ ಹಾಗೆ ಇರೋದು ಒಂದೇ ದಾರಿ. ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಾನು ಇದುವರೆಗೂ ಯಾರಿಗೂ ಹೇಳ್ಕೊಟ್ಟಿಲ್ಲ, ನನಗೆ ಬೇರೆ ದಾರಿ ಗೊತ್ತಾಗ್ತಿಲ್ಲ. ಇದನ್ನು ಮಾಡಿದ್ರೆ ಖಂಡಿತ ಓಕೆ ಆಗುತ್ತೆ. ಅದೇನು? ತಗೋ. ಅಯ್ಯೋ, ನೀನೇನೇ ಮಾಡಿದೆ? ನೀನಲ್ಲಿ ಹಾಕಿದ್ದೇನಂತ ಗೊತ್ತಾ? ಆ ಪೇಪರಲ್ಲಿ ಇದ್ದಿದ್ದು ನನ್ನ ಮನಸ್ಸಲ್ಲಿ ಇದ್ದಿದ್ದು ಆಸೆಗಳು, ಕಷ್ಟಪಟ್ಟು ಬರ್ದಿರೋದನ್ನ ಅಲ್ಲಾಗಿ ಸುಟ್ಟಾಗ್ದ. ನಾನು ನೋಡಿದ್ರೆ ಏನು ಅನ್ಸುತ್ತೆ ನಿಂಗೆ? ಹೇಳು, ಏನೇ ನೀನೇನು ಅಂದ್ಕೊಂಡಿದ್ಯಾ? ನೀನಂದರೆ ನಂಗೆ ಇಷ್ಟ, ತುಂಬ ಇಷ್ಟ, ತುಂಬಾ ಇಷ್ಟ. ಮೊದಲು ಎಲ್ಲ ಆಟ ಥರನೇ ಇತ್ತು, ಆದರೆ ಇನ್ನು ನನ್ನ ಕೈಲಿ ಬಿಡೋದಕ್ಕಾಗೋದಿಲ್ಲ. ನಾನು ಅವಳನ್ನ ತುಂಬ ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಯಾರು ಹೇಳಿದ್ರು? ಏಯ್, ಮಾರ್ತಾಂಡ ಅವ್ರ ಮಗಳು ಅನ್ನೋ ಕೊಬ್ಬನ ನನ್ನ ಹತ್ರ ತೋರಿಸ್ದೆ ಅನ್ಕೋ. ಸುಮ್ಮನೆ ತಮಾಷೆಗೆ ಹೇಳ್ದೆ, ಅದಕ್ಕೆ ಯಾಕೆ ಮೂತಿ ಹಂಗೆ ಮಾಡ್ಕೊಳ್ತೀಯ? ಬಾ, ನಾವು ಬೋಟಲ್ಲಿ ಎಲ್ಲಾದರೂ ಹೋಗಿ ಬರೋಣ. ಒಳ್ಳೆ ಕೆಲಸ ಆಯ್ತು. ಒಳ್ಳೆ ಕೆಲಸನೇ. ನಾವು ಬೋಟಲ್ಲಿ ಹಾಗೆ ಮೆಲ್ಲಗೆ ಮೆಲ್ಲಗೆ ಹೋಗೋಣ. ಆಮೇಲೆ ಈ ನದಿಲಿ ನಾವು ನಿಧಾನವಾಗಿ ಹಾಗೆ ಹೋಗ್ತಾ ಹೋಗ್ತಾ ಆ ಕಡೆ ಹೋಗೋಣ. ಸಮುದ್ರಕ್ಕೆ ಹೋದ್ಮೇಲೆ ನಾವೇನು ಮಾಡ್ಬೇಕಿಲ್ಲ, ಹಾಗೆ ಅಲೆಯಲ್ಲಿ ತೇಲ್ತಾ ತೇಲ್ತಾ ಆ ಕಡೆ ಹೋಗಿ ನಾವು ಮಳೆನೂ ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಚಳಿಲಿ ಹಿಂಗೆ ನಡುಕ್ತಾ ನಾನ್ ನಿಧಾನವಾಗಿ ನಿನ್ ಮೇಲ್ ಬಂದ ಹಂಗೆ ಕೈ, ಬೇಡ ಅಂದ್ರೆ ಬೇಡ, ಯಾರು ಇಲ್ಲ, ನಾನು ಸ್ವಲ್ಪ ಟಚ್ ಮಾಡಬಾರ್ದಾ? ಬೇಕಾಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ಬೇಡ, ಟಚ್ ಬೇಡ. ಹಾಗೆ ನಾವು ಒಬ್ಬರನ್ನೊಬ್ಬರು ನೋಡ್ಕೊಂಡು ಹೀಗೆ ಇದ್ಕೊಂಡು ಹಾಗೆ ಅಲೆಯಲ್ಲಿ ತೇಲ್ತಾ ಹೋಗ್ತಾ ತೇಲ್ತಾ ಬಂದ್ರೆ ಸರಿಯಾಗಿ ಒಂದು ಕತೆ ಹೇಳೋದಕ್ಕೂ ಬಿಡೋದಿಲ್ವಲ್ಲ. ನಿಮ್ಮ ಅಪ್ಪ ಬಂದ್ರೆ ಸಮುದ್ರದ ನೀರಿಗೆ ತಳ್ಳಿ ಮುಳುಗಿಸ್ಬಿಡ್ತೀನಿ. ನಮ್ಮಪ್ಪ ಈಜ್ಕೊಂಡ್ ಬಂದ್ರೆ? ಈಜ್ಕೊಂಡು ಬಂದ್ಬಿಟ್ರು ಅಂದ್ರೆ ನಾವು ಬೋಟ್ ಓಡಿಸೋದಕ್ಕೆ ಆ ತುಂಡಿರುತ್ತಲ್ಲ, ಆ ತುಂಡು ತಗೊಂಡು ನಿಮ್ಮ ಅಪ್ಪನ ತಲೆ ಮೇಲೆ ಪಟ್ಟಂತ ಹೊಡೆದ್ಬಿಡ್ತೀನಿ, ಸತ್ತೋಗ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಅಪ್ಪನ ಸಾಯ್ಸಕ್ಕೆ ನನಗಾಗಲ್ಲ. ನೀವು ಯಾವಾಗಲೂ ಅಷ್ಟೇ ಕನ್ಸು ಕಾಣೋದು, ಸುಳ್ಳು ಹೇಳೋದೇ ಆಗೋಯ್ತು. ನನ್ನ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನೀವು ಯಾವತ್ತಾದರೂ ನಮ್ಮ ಬಗ್ಗೆ ಯೋಚನೆ ಮಾಡಿದ್ದೀರಾ? ಓ, ಶುರು ಮಾಡಿದ್ಲು. ಇಲ್ಲಿ ನೋಡು ಸೀತಾ, ನಾನು ಅದ್ರ ಬಗ್ಗೆ ಎಲ್ಲ ಯೋಚಿಸ್ತೇ ಇಲ್ಲ. ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ದೇವ್ರ ಆಶೀರ್ವಾದ, ಪಪ್ಪ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅದಷ್ಟೇ ಅಲ್ಲ, ಈಗ ಈ ವಿಷಯದ ಬಗ್ಗೆ ನಮ್ಮ ಅಣ್ಣನ ಹತ್ರ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಅದ್ಯಾಕೆ? ಪಪ್ಪ ಅಣ್ಣ ಮತ್ತೆ ಶ್ರೀದೇವಿ ಮಧ್ಯೆ ಇದ್ರ ವಿಷಯ ಕನ್ಫರ್ಮ್ ಆಗೋಯ್ತು. ಅವ್ರ ಸಂಬಂಧಕ್ಕೆ ಯಾರು ಎದುರು ಮಾತಾಡಲ್ಲ, ಆದ್ರೆ ನಮ್ದು ಆ ಥರ ಅಲ್ಲ. ಎದುರಿಗೆ ಬಂದವ್ರು ತಲೆ ಕತ್ತರಿಸ್ಬಿಡ್ತೀನಿ. ಎದುರು ಹಾಕಕ್ಕೆ ನಮ್ಮಪ್ಪ ಬಂದ್ರೆ 2 ಸಾರಿ ಕತ್ತರಿಸ್ತೀನಿ. ನಿಮ್ಮ ಅಪ್ಪ ಯಾರೇ ಅಷ್ಟು ದೊಡ್ಡ ವ್ಯಕ್ತಿನ? ನಾನು ನಮ್ಮ ಅಣ್ಣ ಕೈ ಎತ್ತಿದ್ರೆ ಸಾಕು, ನಿಮ್ಮಪ್ಪ ಹಂಗೆ ಅಲ್ಲಿ ನಮ್ಮಪ್ಪ ಬಂದ್ರು. ಅಂತೂ ಭಯ ಇದೆ ಅಲ್ಲ? ನಂಗೆ ಭಯ ಎಲ್ಲ ಇಲ್ಲ, ಆದ್ರೆ ದಿಢೀರ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ. ಹೋಗೋಣ. ನೋಡು, ನಾವೆಲ್ಲರೂ ಸೇರಿ ಎಲ್ಲಿಂದಾದ್ರೂ ಒಂದು ಹುಡುಗಿನ ಹುಡುಕಿ ಈ ಪಪ್ಪನ್ಗೆ ಮದುವೆ ಮಾಡಿಸ್ಬೇಕು. ಇಲ್ಲ, ಅದು ಮತ್ತೆ ಏನದು? ಅದು ಇಲ್ಲ ಮತ್ತೆ? ಅಣ್ಣ, ನಾನು ಹೇಳೋದನ್ನ ಕೇಳ್ಬೇಕು ನೀವು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಏನಾಯ್ತು? ನಿನಗೇನಾಯ್ತು? ಅದೇನಂದ್ರೆ, ನಿಮ್ಮ ಮದುವೆ ಎಲ್ಲ ಮುಗಿದಾದ್ಮೇಲೆ ದೊಡ್ಡವರಾಗಿರೋ ನೀವು ನನ್ನ ಮದುವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು ಒಳ್ಳೇದೇ ಅಲ್ವಾ? ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಪರವಾಗಿಲ್ವೇ, ನಿನ್ನ ಮನಸ್ಸಲ್ಲಿ ಈ ಥರನೂ ಇದೆಯಾ? ನಮ್ಮ ಮದುವೆ ಬಗ್ಗೆ ಮಾತಾಡುವ ಅಮ್ಮ. ನಿನ್ ಬಗ್ಗೆನಾ? ನಂದಲ್ಲ, ಪಪ್ಪಣ್ಣಂದು. ಯಾರೋ ಹುಡುಗಿ
ಹುಡುಗಿ ಈ ಊರ್ನವಳೆ. ಈ ಊರಲ್ಲಿರೋಳ? ಅದ್ಯಾರೋ ನನಗೆ ಗೊತ್ತಿಲ್ದಿರೋ ಹುಡುಗಿ. ಅದು ಗೊತ್ತಾದ್ರೆ ನೀವು ಭಯ ಅಯ್ಯೋ. ಪಡ್ಕೊಂಡ್ಬಿಡ್ತೀರಾ. ಅದ್ಯಾಕೆ ಹಲ್ ಮುರ್ಕೊಂಡಿರೋಳು 1.5 ಕಣ್ಣವಳ? ಅಯ್ಯ, ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳಕ್ ಬಂದೆ. ಯಾರು ಅಂತ ಹೇಳೋದಮ್ಮ. ಇವನ್ ಮದ್ವೆನ ನಾನ್ ಮಾಡಿಸ್ತೀನಿ. ಅದನ್ನ ನೀವೇ ತಾನೇ ಮಾಡ್ಬೇಕು. ಏನಣ್ಣ? ಈ ಊರಿನ ದೇವತೆ ಮೇಲಾಣೆ, ನನ್ನ ಒಬ್ಳೇ ಮಗಳಿನ ಮೇಲಾಣೆ, ಇವನ್ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಮಾತ್ ತಪ್ಪಲ್ಲ ಅಲ್ವಾ? ಖಂಡಿತ ಇಲ್ಲ. ಕನ್ಫರ್ಮ್ ಅಲ್ಲ? ಹೌದು. ಸತ್ಯ? ಸತ್ಯ ಸತ್ಯ ಸತ್ಯ. ಪಪ್ಪಣ್ಣ, ಅಷ್ಟೇ. ಕೆಲ್ಸ ಆದ್ಮೇಲೆ ಮುಗ್ದೋಯ್ತಲ್ವಾ? ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಮದ್ವೆ ಆದ್ಮೇಲೆ ಏನ್ ಮಾಡ್ತೀರಾ ನೀವು? ಯಾವಾಗ? ಆಗಲ್ಲ ಅಂದ್ರೆ ಬಿಡು. ಊಟ ಆದ್ಮೇಲೆ ದುಡ್ಡು ಕೇಳಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಇದು ನೋವಿರ್ಬೋದಾ? ನಮಸ್ಕಾರ. ಯಾರದು? ಈ ಊರಲ್ಲಿ ಕಟ್ಗೆ ಕಡಿಯೋನು ಮೊಹಮ್ಮದ್ ಅಂತ. ಈ ದೇಹ ಇಟ್ಕೊಂಡು ಆ ಕೆಲಸ ಮಾಡ್ತಾನ? ಶೋಲ್ಡರ್ ಬಗ್ಸಿ ನಡೀರಿ. ಕೇಳಿ ಮಾಡ್ತವನೆ. ಏನಂದೆ? ಶೋಲ್ಡರ್ ಇಳಿಸಿ ನಡಿ ಹಿಂದೆ. ಯಾರ್ ಶೋಲ್ಡ್ರು? ನಿನ್ ಶೋಲ್ಡರ್ ನಾನು ಯಾವಾಗ ಎತ್ತಿದ್ದೆ? ಈಗ ನೋಡಿದ್ನಲ್ಲ. ಯಾವಾಗ ನೋಡ್ದೆ? ಇವಾಗ ಇಲ್ವಲ್ಲ. ನಾನು ನೋಡಿದ್ನಲ್ಲ. ನಾನ್ ಮಾಡ್ಲಿಲ್ಲ. ಸುಳ್ಳು ಹೇಳ್ಬೇಡ. ಹೋಗ ಅಂದೆ. ನೀನು ಹೋಗ ನಾಯಿ. ಹೋಗ ನಾಯಿ. ಹೊಡೆಯೋದೆಲ್ಲ ಇಟ್ಕೋಬೇಡ. ಹೊಡಿತೀನಾ? ಮುಖದ ಮೇಲೆ ಹೊಡಿಬೇಡ. ಏನ್ ಮಾಡ್ತ್ಯಾ? ಮುಖದ ಮೇಲೆ ಹೊಡೆದ್ರೆ ಅಷ್ಟೇ. ಏನ್ ಮಾಡ್ತ್ಯಾ? ಧೈರ್ಯ ಇದ್ರೆ ಇನ್ನೊಂದ್ಸಲ ಹೊಡಿಯೋ. ಐ, ನಿನ್ನೆ ಇವತ್ತು ಬೇಕಿತ್ತ ಇದು? ಅಷ್ಟೊಂದು ಕೊಬ್ಬ ಏನೋ? ಆಟ ಆಡ್ತೀಯಾ? ಹಾ? ಧೈರ್ಯ ಇದ್ರೆ ಇನ್ನೊಂದ್ಸಲ ಹೊಡಿಯೋ. ಇನ್ನೊಂದ್ಸಲ ಹೊಡಿಯೋ. ನಿನ್ನ ಹೊಡಿತೀಯಾ? ನೀನ್ ಹಿಂಗೆ ಮಾಡ್ತೀಯಾ? ಯಾಕೆಂದ್ರೆ ನಿನ್ ಮರ್ಯಾದೆ ಇಲ್ದೇ ಇರೋನು. ಇದಕ್ಕೆಲ್ಲ ಒಬ್ಬ ಬರ್ತಾನೋ. ಯಾರೋ? ಮೇಲೆ ಇರೋನು. ಮೇಲ್ ನಿಮ್ಮ ಅಪ್ಪ ಇದ್ದಾನ? ಆಯ್ತು, ನಿನ್ನ ನಾನು ಹೋಗ್ತಿಲ್ಲ. ಸುಮ್ಮನೆ ನಿಂತ್ಕೊಳ್ಳ. ನಿಂತ್ಕೊ. ಬಂದ್ಬಿಟ್ಟೆ, ಯಾವಾಗ್ಲೂ ಹೊಡಿತಾ ಇರ್ತಾರೆ. ಅಯ್ಯೋ, ಲೇ, ನನ್ ದೋಣಿ ಏಯ್, ಕೊಡು. ಹೋಗ. ಏಯ್, ಏಯ್, ಹೋಗ, ಹೋಗ. ನನ್ ದೋಣಿ.